ನೆಲಮಂಗಲದಲ್ಲಿ ಡೆಡ್ಲಿ ಅಪಘಾತ. ಜವರಾಯನಾಗಿ ಬಂದಿದ್ದು ಕಂಟೈನರ್. ಏನಿತ್ತು ಅದರಲ್ಲಿ ಕಂಟೈನರ್ನಲ್ಲಿ ಇದ್ದಿದ್ದು ಬೃಹತ್ ಗಾತ್ರದ ಸಿಮೆಂಟ್ ಕಂಬಗಳು. 40 ಟನ್ ಸಿಮೆಂಟ್ ಕಂಬಗಳಿದ್ದಂಥ ಕಂಟೈನರ್ ಅದು. 40 ಟನ್. 6 ಜನರ ಬಲಿ ಪಡೆದಿದ್ದೆ 40 ಟನ್ ತುಂಬಿದಂತಹ ಕಂಟೈನರ್. ನೆಲಮಂಗಲದಾದಂಥ ಡೆಡ್ಲಿ ಅಪಘಾತದಲ್ಲಿ ಆ ಕಂಟೈನರ್ ಏನು ಬಿದ್ದಿದೆ, ಆ ಕಂಟೈನರ್ಲಿ ಇದ್ದಿದ್ದು ಸಿಮೆಂಟ್ ಕಂಬಗಳಿದ್ವಂತೆ. 40 ಟನ್ನದ ಕಂಬಗಳು. ಇಷ್ಟೆಲ್ಲ ಟ್ರಾಫಿಕ್ ಪೊಲೀಸರು ಈಗೆಲ್ಲ ಅವನ್ನೆಲ್ಲ ಸರಿಸ್ಬಿಟ್ಟು ಅದಾಯಿತು ಇದಾಯಿತು ಇವನ್ನೆಲ್ಲ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಫಸ್ಟು ಈ ಲಾರಿಗಳನ್ನು ಹಗಲು ಹೊತ್ತಲ್ಲಿ ಅಲ್ಲಿ ನಿಲ್ಲಿಸಿ ಅವುಗಳನ್ನೆಲ್ಲ ಓಡಾಡೋಕ್ಕೆಲ್ಲ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು. ನಾನು ಮೊನ್ನೆನೂ ಕೂಡ ಈ ವಿಚಾರವನ್ನು ಹೇಳಿದ್ದೀನಿ ನಾನು. ಈ ಪೊಲೀಸರು ಇದಕ್ಕೆ ಪರವಾನಿಗೆ ಕೊಟ್ಟುಬಿಟ್ಟಿದ್ದಾರೆ ಲಾರಿಗಳಿಗೆ ಡೇ ಟೈಮಲ್ಲೆಲ್ಲ ಓಡಾಡೋಕ್ಕೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಓಡಾಡ್ಬೋದಂತೆ ಅವು. ಅದಾದ ನಂತರ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಓಡಾಡ್ಬೋದಂತೆ. ಇನ್ ಬಿಟ್ವೀನ್ ಮಾತ್ರ ಗ್ಯಾಪ್ ಅಂತೆ. ಇನ್ನು ಸಿಟಿ ಒಳಗಡೆಗೆ ಇನ್ನೂ ಏನೇನು ಅನಾಹುತಗಳಾಗುತ್ತೋ ಗೊತ್ತಿಲ್ಲ. ನನಗೆ ಅದು ಭಯ ತುಂಬ ಇದೆ. ಯಾಕಂದರೆ ಲಾರಿಗಳಿಂದ ಆಗುವಂಥ ಅನಾಹುತಗಳು ಒಂದಲ್ಲ ಎರಡಲ್ಲ. ಕಾಣಿಸಲ್ಲ ಅವರಿಗೆ. ಸಣ್ಣ ಸಣ್ಣ ಬೈಕ್ಗಳು ನುಗ್ತಾ ಇರ್ತವೆ. ಬರೀ ಕಸ ತುಂಬ ಲಾರಿಗಳಿಗೇನೆ ಎಷ್ಟೆಷ್ಟು ಅಪಘಾತಗಳಾಗಿದೆ. ಇಲ್ಲಿ ಹೇಳ್ದ ನೋಡಿ, ಕಂಬಗಳಿವೆ. 40 ಟನ್ ಕಂಬಗಳು, ಸಿಮೆಂಟ್ ಕಂಬಗಳಿವೆಲ್ಲ ರೌಂಡ್ ಶೇಪಲ್ಲಿದೆ. ಯಾವುದಕ್ಕೆ ಬಳಕೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ರು ಗೊತ್ತಿಲ್ಲ. 40 ಕಂಬಗಳಿರುವಂತಹ ಕಂಟೈನರ್ ಒಳಗಡೆಗಿದ್ದಂಥ ಕಂಬಗಳಿವೆ. 40 ಇವೆ. 40 ಟನ್ ಇರುವಂಥದ್ದು ಪೂರ್ತಿಯಾಗಿ ಪಲ್ಟಿಯಾಗಿ ಬಿದ್ದುಕೊಂಡಿದೆ. ಅಷ್ಟು ವೇಟ್ ಇದೆ. ಅಲ್ಲಿ ಹುಚ್ಚರ ಥರ ಓಡಿಸ್ಬಾರ್ದು ಅನ್ನೋ ಪರಿಜ್ಞಾನವೂ ಕೂಡ ಇಲ್ಲ. ಇಂಥವ್ರೆಲ್ಲ ಲಾರಿ ಓಡಿಸೋರು. ಅವ್ನು ಲೆಫ್ಟ್ ಬಂದಂತೆ, ಅವ್ನ ಕಾರ್ನ ಅವ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವನು ಲೆಫ್ಟ್ ಹೋದಂತೆ. ಆಮೇಲೆ ಅಲ್ಲೇನೋ ಲಾರಿ ಬಂತಂತೆ, ಮತ್ತೆ ಲೆಫ್ಟಿಗೆ ಹೋದಂತೆ. ಆವಾಗ ಪಲ್ಟಿ ಆಯ್ತಂತೆ. ಸಹೋದ್ಯೋಗಿ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಕಂಟೈನರ್ಗಳ ವಿಚಾರದಲ್ಲಿ ಮಾತ್ರ ನಂಗೆ ಸಿಟಿ ಒಳಗಡೆಗೆ ಇನ್ನೂ ಕೂಡ ಆತಂಕ ಇದೆ, ಅದು ಏನಾಗ್ಬಿಡುತ್ತೋ ಅಂತ ಹೇಳಿ. ಬಟ್ ಈಗ ಸದ್ಯಕ್ಕೆ ಏನಿದೆ ಕಂಟೈನರ್ ಬಗ್ಗೆ ಮಾಹಿತಿ, ಮತ್ತು ಆ ಕುಟುಂಬದವ್ರ ಪರಿಸ್ಥಿತಿ ಏನೀಗ? ಎಲ್ಲ ಮೃತದೇಹಗಳನ್ನು ಹಸ್ತಾಂತರ ಮಾಡಿಸಿದ್ರಾ ಆ ಕುಟುಂಬಕ್ಕೆ? ಇಲ್ಲ, ಇನ್ನೂ ಇಲ್ವಾ? ಖಂಡಿತ. ಮೊದಲೇ ಕಂಟೈನರ್ ಬಗ್ಗೆ ಹೇಳೋದಾದರೆ, ಕಂಟೈನರಲ್ಲಿ ದವಾಸ್ಪೇಟೆಯಿಂದ ಬೆಂಗಳೂರಿಗೆ ಕಂಟೈನರಲ್ಲಿ 40 ಟನ್ ಇರೋ ಸಿಮೆಂಟಿನ ಕಂಬಗಳನ್ನು ತರ್ತಾರೆ. ಇದು ಅಂತಹ ದೊಡ್ಡ ವೇಟ್ ಇದ್ದಂಥ ಗಾಡಿ ಅದು ನೇರವಾಗಿ ಕಾರ್ ಮೇಲೆ ಬಿದ್ದಿರೋದ್ರಿಂದ, ಕಾರಿನ ಮೇಲ್ಭಾಗದಲ್ಲಿ ಬಿದ್ದಿರೋದ್ರಿಂದ, ಕಾರ್ ಎಷ್ಟೇ ಸೇಫ್ಟಿ ಇದ್ರೂ ಮೇಲ್ಭಾಗದಲ್ಲಿ ಬಿದ್ದ ಏರ್ ಬ್ಯಾಗ್ ಓಪನ್ ಆಗಿದ್ರೂ ಕೂಡ ಒಳಗಡೆ ಇದ್ದವರು ಅಷ್ಟು ಜನ, ಯಾಕಂದರೆ ಕಾರ್ ಸಂಪೂರ್ಣವಾಗಿ ಜಖಮ್ ಆದ ಕಾರಣಕ್ಕೆ ಅಷ್ಟು ಜನ ಮೃತಪಟ್ಟಿರುವಂಥದ್ದು. ಮತ್ತೊಂದು, ಈಗ ಮರಣೋತ್ತರ ಪರೀಕ್ಷೆಗೆ ಪ್ರಕ್ರಿಯೆಯಲ್ಲಿರುವಂಥದ್ದು. ಯಾಕಂದರೆ ಕುಟುಂಬಸ್ಥರು ಈಗಷ್ಟೇ ಬಂದಿರೋದ್ರೆ ಮಲ್ಲಿನಾಥ್ ಅಂತ ಏನು ಮೃತರ ತಮ್ಮ ಏನಿದ್ದಾನೆ, ಒಂದು ಕಡೆ ಚಂದ್ರಮ್ಮ ಅವರಿಗೆ ತಮ್ಮ ಆಗಬೇಕು, ಆದರೆ ಇನ್ನೊಂದು ಕಡೆ ವಿಜಯಲಕ್ಷ್ಮಿಯನ್ನು ಮೃತಪಟ್ಟಿದ್ದಾರೆ. ಇವರ ಪತ್ನಿ ಕೂಡ ಆಗಿರುವಂಥದ್ದು. ಹಾಗಾಗಿ ಮಲ್ಲಿನಾಥ್ ಅವರು ಬಂದು ಡಾಕ್ಟರ್ ಈಗ ಮೃತದೇಹಗಳನ್ನು ಐಡೆಂಟಿಫಿಕೇಶನ್ ಮಾಡಿ, ಯಾರ್ಯಾರು ಅನ್ನೋದನ್ನು ಐಡೆಂಟಿಫಿಕೇಶನ್ ಮಾಡಿ ಈಗ ನೆಲಮಂಗಲ ಸಂಚಾರಿ ಠಾಣೆಗೆ ತೆರಳಿದ್ದಾರೆ ಪ್ರಕ್ರಿಯೆ ಮುಗಿಸೋದಕ್ಕೆ. ಕುಟುಂಬಸ್ಥರು ಒಪ್ಕೊಂಡ್ರೆ ಮರಣೋತ್ತರ ಪರೀಕ್ಷೆ ಮಾಡುವಂಥ ಅಗತ್ಯ ಇರುತ್ತೆ. ಅಥವಾ ಯಾಕಂದರೆ ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರಿಗೆ ಬಿಟ್ಟಿರ್ತಾರೆ. ಅವರು ಇಲ್ಲ, ನಾವು ಹಾಗೆ ಊರಿಗೆ ಮೃತದೇಹನ ತಗೊಂಡು ಹೋಗ್ತೀವಿ ಅಂದರೆ ಮೃತದೇಹನ ಕಳಿಸುವಂಥ ಕೆಲಸ ಆಗುತ್ತೆ. ಸದ್ಯಕ್ಕೆ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಹೋಗಿರೋದ್ರಿಂದ ಆ ಪ್ರಕ್ರಿಯೆ ನಡೀತಿದೆ. ಆ ನಂತರದಲ್ಲಿ ಮರಣೋತ್ತರ ಪರೀಕ್ಷೆ ಆಗಿ ಅಥವಾ ಆಗದೇನೋ ಇವತ್ತೇನೆ ಅವರ ಅಂದರೆ ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರಲ್ಲಿ ಏನು ಅವರ ನಿವಾಸ ಇದೆ ವಿಜಯಪುರ ಜಿಲ್ಲೆಯಲ್ಲಿ, ಅಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಅವರ ಸ್ನೇಹಿತರು ಅಂದರೆ ಅವ್ರ ಜೊತೆ, ಚಂದ್ರಮ್ಮ ಅವ್ರ ಜೊತೆ ಓದಂಥ ಕಾಲೇಜು ವಿದ್ಯಾರ್ಥಿ. ಸರ್, ಇಲ್ಲಿ ಬಂದಿದ್ದಾರೆ, ಈ ರೀತಿ ಘಟನೆ ಆಗುತ್ತೆ ಅಂತ ಯಾರು ಊಹಿಸ್ಕೊಂಡು ಇರಲಿಲ್ಲ. ಅವ್ರ ಪಾಡಿಗೆ ಅವರು ಹೋಗ್ತಿದ್ರು. ಇನ್ನು ಹೇಳ್ತೀರಾ ಸರ್? ಇಟ್ಸ್ ಸೋ ಅನ್ಫಾರ್ಚುನೇಟ್ ಅಂತ ಹೇಳಬೇಕಾಗುತ್ತೆ ಸರ್. ಯಾಕಂದರೆ ಈ ಸಚ್ ಎ ಗ್ರೇಟ್ ಹ್ಯೂಮನಿಟೇರಿಯನ್. ಅಂದರೆ ಯಾರಿಗೂ ಒಂದಿನ ಯಾರಿಗೂ ಕೆಡಕುವಂತ ಬಯಸ್ದವನಲ್ಲ. ತುಂಬ ಬಡತನದಿಂದ ಬಂದು ಇಂಥ ಒಳ್ಳೆ ಕಂಪನಿಯನ್ನು ಕಟ್ಟಿ 300ರಿಂದ 400 ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ, ಈಗಾಗಲೇ 3 ನಂಬರ್ ಆಫ್ ಯೂನಿಟ್ಸ್ ಇತ್ತು ಅವ್ರದ್ದು ಆಲ್ ಓವರ್ ದಿ ಇಂಡಿಯಾ. 3 ಕಡೆ ಅವ್ರದ್ದು ಬ್ರಾಂಚ್ ಇತ್ತು. ಮತ್ತು ಎಲ್ಲ ಬೇರೆ ಅದರ್ ಕಂಟ್ರೀಸಲ್ಲಿ ಕೂಡ ಅವರು ಎಕ್ಸ್ಪಾನ್ಷನ್ ಮಾಡಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡಿದ್ರು ಸರ್. ಅವನು ಗುರಿ ಇದ್ದದ್ದು ಒಂದೇ, ಒಂದು ಬಡವರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಯಾವಾಗಲೂ ವರ್ಕ್ ಮಾಡ್ತಾಯಿದ್ರು ಸರ್. ಒಳ್ಳೆ ಕವಿ ಸರ್. ಒಳ್ಳೆ ಕವಿತೆ, ಅವನಷ್ಟು ಒಳ್ಳೆ ಕವಿತೆಯನ್ನು ಬರೆದವ್ರು